ಎಲ್ರಿಗೂ ನಮಸ್ಕಾರ. ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರೀತಿ ಮಾಡಿ ಮದುವೆ ಆದವರ ಸಂಬಂಧ ಗಟ್ಟಿಯಾಗಿ ಉಳ್ಕೋಬೇಕು ಅಂದ್ರೆ ಯಾವ ಸೂತ್ರವನ್ನ ನಾವು ಇಟ್ಕೊಂಡು ಮುಂದೆ ಹೋಗಬೇಕು ಅಂತ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಸೊ ಹಾಗಾಗಿ ಇವತ್ತು ಸ್ಪೆಷಲ್ ಪರ್ಸನ್ ಜೊತೆ ಈ ಒಂದು ಟಾಪಿಕ್ ಬಗ್ಗೆ ನಾವು ಅಭಿಪ್ರಾಯ ತಿಳ್ಕೊಡ್ತಾ ಇದೀವಿ. ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ದೇವರುವರವನು ಕೊಟ್ರೆ ನಾನಿನ್ನೆ ತೋರುವೆ ಚೆಲುವೆ. ಯಾರನ್ನು ಪ್ರೀತಿ ಮಾಡಬೇಡ, ಎಲ್ಲ ಡೇಂಜರ್. ತಾಯಿನೇ ಅಂತೀನಿ. ಖಂಡಿತ ಸರ್, ಓವರ್ ಪ್ರೀತಿ ಇರಬಾರ್ದು. ಸಾಲ ಜೀರೋ ಇದೆ ಅಂತ ಹೇಳಿದ್ರ? ಖಂಡಿತ ಸರ್. ಎಲ್ಲೋ ಒಂದ್ ಕಡೆ ನೀವು ಹೇಳೋ ಪ್ರಕಾರ ನಾವು ಇದ್ದೀವಿ ಅಂತ ಹೆಮ್ಮೆ ಅನಿಸ್ತದೆ. ಲವ್ ಮಾಡಿ ಮದುವೆ ಆಗಿ ಕೊನೆವರೆಗೂ ಉಳ್ಕೋಬೇಕು ಅಂದ್ರೆ ನೀನ್ ಏನ್ ಪಾಲನೆ ಮಾಡ್ಬೇಕಾಗ್ತದೆ ಸರ್? ಮೇನ್ ಪಾಲನೆ ಅಂದ್ರೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋಬೇಕು ಫಸ್ಟ್. ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಓವರ್ ಪ್ರೀತಿ ಇರಬಾರ್ದು. ಸಿಕ್ಕಾಪಟ್ಟಿ ಪ್ರೀತಿ ಇಟ್ಕೊಂಡ್ಬಿಟ್ಟು ಫಸ್ಟ್ ಅದೆಲ್ಲ ಡಿಸಪಾಯಿಂಟ್ ಆಗುತ್ತೆ. ಪಾಯಿಂಟ್ 1, 2, 3, 4 5-6 ಪಾಯಿಂಟ್ ಹಿಂಗಾಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ತಲೆ ಕೆಟ್ಟೋಗತಿ. ಬೇರೆ ತರ ಯೋಚನೆ ಮಾಡಕ್ಕೆ ಎಕ್ಸ್ಪೆಕ್ಟೇಷನ್ ಓವರ್ ಮಾಡ್ಕೊಂಡು ಬರಬಾರ್ದು. ಏನು ನೀನು ಯಾರನ್ನು ಪ್ರೀತಿ ಮಾಡಬೇಡ, ಪ್ರಪಂಚದಲ್ಲಿ ಚೆನ್ನಾಗಿರ್ತೀಯ. ಖಂಡಿತ ಸರ್. ಯಾರನ್ನು ಪ್ರಕೃತಿ ನಂದು ಬಿಟ್ರೆ ಯಾರನ್ನು ಪ್ರೀತಿ ಮಾಡಬೇಡ, ಎಲ್ಲ ಡೇಂಜರ್. ನಾನು ಒಟ್ಟಾರೆ ಹೇಳ್ತೀನಿ, ಅಮೃತ ಸಾಕ್ಷಿಯಾಗಿ ನೀವು ಹೇಳ್ತಿರೋ ಮಾತು ಒಂದ್ ಸೆಕೆಂಡ್ ನೋಡಿದ್ರೆ ನೆಗೆಟಿವ್ ಅನ್ಸ್ಬೋದು, ಬಟ್ ಆಳಕ್ಕೆ ಹೋದಾಗ ತುಂಬಾ ಸತ್ಯ ಸರ್. ಇದು ಸತ್ಯ ಕತ್ತರವಾಗಿ ತಲೆ ಮೇಲೆ ನೀನೊಂದು ಒಂದು ನಾಯಿ ಸಾಕ್ಬಿಟ್ರೆ ಅದಕ್ಕೆ ನಾಳೆ ಬೆಳಗ್ಗೆ ಏನಾದ್ರೂ ಚಿಕನ್ ಆಗ್ಬಿಟ್ರೆ ತುಂಬಾ ಹೆಟ್ ಆಗ್ಬಿಡ್ತೀವಿ. ಅದ್ರ ಮೇಲೆ ಪ್ರೀತಿ ಮಾಡಿಲ್ಲ ಅಂದ್ರೆ ಸೆಂಟಿಮೆಂಟ್ ಇಟ್ಕೊಂಬಾರ್ದು. ಅಂದ್ರೆ ಇರ್ಬೇಕು, ಅತಿಯಾಗಿ ಇರಬಾರ್ದು. ಕರ್ತವ್ಯ ಇರಬೇಕು. ನನ್ನ ಹತ್ರ ಒಂದು ಬೆಕ್ಕಿದೆ, ಅದಕ್ಕೆ ನನ್ನ ಕರ್ತವ್ಯ ಊಟ ಹಾಕ್ಬೇಕು. ಸರ್, ನೀವು ಆಗ್ಲೇ ಒಂದು ಉದಾಹರಣೆ ಕೊಟ್ಟಿ ಕರ್ತವ್ಯ ಅನ್ನೋದಕ್ಕೆ. ಈಗ ತಂದೆ ತಾಯಿ ನೋಡಿದ್ರೆ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಬೆಳಗಿನ ಸಂಜೆ ಕೆಲಸ ಮಾಡ್ತೀನಿ, ಸಂಜೆ ಫ್ಯಾಮಿಲಿ ಟೈಮ್ ಕರ್ತವ್ಯ. ಈಗ ದೊಡ್ಡವ್ರು ನೋಡಿ ಮದುವೆ ಮಾಡ್ತಾರೆ, ಪಾಪ ದೊಡ್ಡವರೆಲ್ಲ ಮದುವೆ ಮಾಡಿದಾರೆ, ಅವ್ರಿಗೆಲ್ಲ ಗೌರವ ಕೊಡ್ಬೇಕು. ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು. ನನ್ನ ರೆಸ್ಪಾನ್ಸಿಬಿಲಿಟಿ ಸಾಯಂಕಾಲ 6 ಗಂಟೆಗೆ ಬರ್ಬೇಕು, ಅವ್ರ ಜೊತೆ ಇರ್ಬೇಕು. ಏನೋ ಶನಿವಾರ ಬರೋಲ್ಲ ಸಮಯ ಕೊಡ್ಬೇಕು. ಮತ್ತೆ ನಮ್ಗೆ ಆತರ ಒಂದು ಬರುತ್ತೆ. ಬರ್ತಾ 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 ಪ್ರೀತಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಶುರು ಆಗುತ್ತೆ. ಶುರುವಾಗೋದು ಯಾವತ್ತು? ಹಳೆ ಕಾಲದಲ್ಲಿ ಶುರುವಾಗ್ತಿದ್ದು ಪ್ರೀತಿ ಒಂದು 10-15 ವರ್ಷ, 1-2 ಮಕ್ಳಾದ್ಮೇಲೆ ಆ ಮಕ್ಳೆಲ್ಲ ಸ್ವಲ್ಪ ದೊಡ್ಡವರಾದ್ಮೇಲೆ ಅವ್ರು ರಿವರ್ಸ್ ಹಿಂಗೆ ರಿಟರ್ನ್ ಆದಾಗ ಅವಾಗ ಹಿಂಗೆ ಅಲ್ಲಿರೋ ಹೆಂಡತಿ ಸ್ವಲ್ಪ ಹಿಂಗ್ ಬರ್ತಾರೆ, ಹಂಗ್ ಮಾಡೋದು, ಅಲ್ಲಿವರೆಗೂ ಅಟ್ಯಾಚ್ಮೆಂಟ್ ಬರೋದು. ಸತ್ಯ ಸರ್, ನಿಜ ತುಂಬಾ ಸತ್ಯ. 20 ವರ್ಷ ಅಟ್ಯಾಚ್ಮೆಂಟ್ ಇರೋ ಸತ್ಯ ಅದು. ಆಮೇಲೆ ಹತ್ರ ಬರ್ತಾ 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 ನಿಮ್ಗೆ ಹೋಗ್ತಾ ನೋಡಿ ಸಿಕ್ಕಾಬಟ್ಟೆ ಕ್ಲೋಸ್ ಆಗ್ಬಿಡ್ತಾರೆ. ಸಿಕ್ಕಾಬಟ್ಟೆ ಪ್ರೀತಿ ಅವಾಗ ಸಿಕ್ಕಾಬಟ್ಟೆ ಆಗ್ಬಿಡುತ್ತೆ. ವಯಸ್ಸಲ್ಲಿ ತೆಗಿರಲ್ಲ ಸರ್. ಈಗ ನೀವು ಹೇಳ್ತಾ ಇರೋದು ಹೇಗಿದೆ ಅಂದ್ರೆ ಕೆಲವೊಂದು ವಿಡಿಯೋಸ್ ನೋಡಿದೀನಿ ಸರ್, ಅಜ್ಜ ಅಜ್ಜಿಗಳು ಜೊತೆಗೆ ಇರ್ತಾರೆ, ಕಷ್ಟಪಟ್ಟು ಭಿಕ್ಷೆ ಬೆಳ್ಕೊಂಡು ಜೊತೆಗೆ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಅರ್ಥ ಆಗ್ಬಿಟ್ಟಿದ್ ಜೀವನ ಏನು, ನಾನು ಯಾರು ಪ್ರೀತಿ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅಂತ. ಈಗ ನಾನು 20 ವರ್ಷ ನಮ್ಗೇನ್ ತಲೆ ಕೆಡಿಸ್ಕೊಂಡಿಲ್ಲ. ಮಕ್ಳು ಎಲ್ಲಿದಾರೆ, ನಮ್ಮ ಎಲ್ಲಿದಾರೆ, ಏನ್ ಓದ್ತಾವ್ರೆ, ಏನು ನಮ್ಮ ಮಿಸ್ಸಸ್ ಎಲ್ಲಿದಾರೆ, ಏನು ತಲೆ ಕೆಡಿಸ್ಕೊಂಡಿಲ್ಲ. ಏನು ಅದು ಕೆಲಸ ಇದು ಹಿಂಗೆ ಓಡಾಟ. ಈಗ ನಾವು ಎಲ್ಲೂ ಇಬ್ಬರು ಬಿಟ್ಟು ಒಬ್ರು ಇರಲ್ಲ. 2 ದಿವಸ 3 ದಿವಸ ಆಯ್ತಾ, ಒಂದ್ ದಿವಸ ಆದ್ರೆ ಅವ್ರು ಬಂದ್ಬಿಡ್ತಾರೆ ಇಲ್ಲಿಗೆ, ಎಲ್ಲ ನಾನಾದ್ರೂ ಬೆಂಗಳೂರು ಹೋಗ್ತೀನಿ. ಸೊ ಹಿಂಗೆ ಬಾಂಧವ್ಯ ಬೆಳೀತದೆ. ಹೌದು. ಸೊ ಪರಿಚಯ ಆದಂಗೆ ಕೊನೆಗುಳಿಯೋದು ನಿಮಗ್ ನಾವು ಅನ್ನೋ ತರ. ಈಗ ನಿಮ್ಮಲ್ಲಿ ಇವಾಗ ಏನಂತಾರೆ, 5 ವರ್ಷ ಲವ್ ಮಾಡ್ತಾರೆ, 6ನೇ ವರ್ಷ ಮದುವೆ ಆಗ್ತಾರೆ, 7ನೇ ವರ್ಷ ಡೈವರ್ಸ್ ಆಗ್ತಾರೆ. ಸರ್, ಆ ಗ್ಯಾಪ್ ಏನಾಗಿರುತ್ತೆ ಅಂತ ಸರ್? ಹೌದು, ಅದು ಓವರ್ ಎಕ್ಸ್ಪೆಕ್ಟೇಷನ್. ಈ ಫೋನ್ಗಳಲ್ಲಿ ಮಾತಾಡಿ ಶೋ ಕೊಟ್ಕೊಂಡು ಶೋಗಳು, ಇವ್ರ ಶೋ ಕೊಡೋದು, ಇವ್ರ ಶೋ ಕೊಡೋದು, ಹಿಂಗ್ ಕೊಟ್ಕೊಂಡು ಏನಾಗುತ್ತೆ, ಒರಿಜಿನಲ್ 1 ವರ್ಷದಲ್ಲಿ ಗೊತ್ತಾದಾಗ. ಈಗ ನಾಲ್ಕು ಚೈತನ್ಯ ಪಾಪ ಮದುವೆ ಆಂಧ್ರದು 16 ವರ್ಷ ಲವ್. ಎಷ್ಟು ವರ್ಷ ಇದ್ರು? ತುಂಬಾ ಕಡಿಮೆ ಸರ್. ಎಷ್ಟು ಅಲ್ಲ ಹೇಳಿದ್ದು ಲವರ್ಸ್ ಗಳೇನು ಅಂದ್ರೆ ಇರೋ ಫ್ಯಾಕ್ಟ್ ನ ಹೇಳ್ಕೊಂಡು ಲವ್ ಮಾಡ್ಬೇಕು. ಆಮೇಲೆ ಮದ್ವೆ ಆದ್ಮೇಲೆ ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿರುತ್ತೆ. ಸ್ಟಾರ್ಟಿಂಗ್ ಫುಲ್ ಜೀರೋ ಇಂದ ಹೋಗಿ ಏನು ವಿತೌಟ್ ಎಕ್ಸ್ಪೆಕ್ಟೇಷನ್. ಓಕೆ, ಅವಾಗ ಒಂದೊಂದಿದ್ರು ಪರವಾಗಿಲ್ವಾ, ಇದೊಂದಿದ್ಯಾ, ಓಕೆ ಅನ್ಕೊಂಡು ಹಂಗ್ ಬೆಳೆಸ್ಕೊಂಡ್ರೆ ಲವ್ ಅಲ್ಲೇ ಎಲ್ಲಾದ್ರೂ ಹೇಳ್ಕೊಂಡ್ಬಿಡ್ಬೇಕು. ಬಂದ್ರೆ ಹೇಳೋದು ಹೇಗೆಂದ್ರೆ ಇಲ್ಲ ಅಂದ್ರೆ ಏನಾಗುತ್ತೆ, ಫಸ್ಟ್ ಬಿಲ್ಡಪ್ ಹಿಂಗ್ ಬಿಲ್ಡಪ್. ನನ್ಗೆ ಹಂಗೆ ಅಲ್ಲೊಂದು ಇಲ್ಲ ಜಮೀನ್, ನಮ್ದು ಅಲ್ಲಿ ಸೈಟ್ ಇದೆ, ಅಲ್ಲಿ ಆಸ್ತಿ ಇದೆ, ಇಲ್ಲ ಆಸ್ತಿ ಇದೆ, ಹಿಂಗೆ ನಮ್ದು ಅಂತ. ಸಾಲ ಮಾತ್ರ ಹೇಳಲ್ಲ ಯಾರು. ಖಂಡಿತ ಸರ್, ಸಾಲ ಹೇಳಲ್ಲ. ಎಷ್ಟು ಸಾಲ ಇದೆ ನಿಜವಾಗ್ಲೂ
ನಿಜವಾಗ್ಲೂ ಎಲ್ಲ ಹೇಳ್ಕೊಂಡಿದ್ದಾರೆ ಸರ್. ಅಲ್ಲಿಂದನೇ ಬಾಂಡಿಂಗ್ ಸ್ಟಾರ್ಟ್ ಅಂದ್ರೆ ನಾನು ಆಯ್ತು. ತುಂಬಾ ಸಾಲ ಜೀರೋ ಇಂದಾನೇ ಜೀರೋನೇ ಇದ್ದಿದ್ದು. ಇವತ್ತು ನಮ್ಮ ಮದ್ವೆ ಎಲ್ಲ ಸಾಲ ಜೀರೋ ಇದೆ ಅಂತ ಹೇಳಿದ್ರಾ? ಖಂಡಿತ ಸರ್, ಇವಾಗೂ ಪೆಟ್ರೋಲ್ಗೂ ಎಲ್ಲ ಎಲ್ಲ ಮಾಡ್ಕೊಂಡು ಬರ್ತಾ ಇದೀನಿ ಸರ್. ಜೀರೋ ಇಂದಾನೇ ಯಾಕಂದ್ರೆ ಫ್ಯಾಕ್ಟ್ ಅವಾಗಿರೋ ಮುಂದೆ ಹೇಳೋದ್ನ ಇವಾಗ ಹೇಳ್ತಾ ಇದೀನಮ್ಮ ಅಂತ ಹೇಳಿರೋದು. ನಿಜವಾಗ್ಲೂ ಸರ್ ನನ್ಗೆ ತುಂಬಾ ಖುಷಿ ಆಗ್ತಿರ್ತೀನಂದ್ರೆ ಜ್ಞಾನೋದಯ ಆಗ್ತಿರೋದು. ಎಲ್ಲೋ ಒಂದ್ ಕಡೆ ನೀವು ಹೇಳೋ ಪ್ರಕಾರ ನಾವ್ ಇದ್ದೀವಿ ಅಂತ ಹೆಮ್ಮೆ ಅನಿಸ್ತಿದೆ. ಇನ್ನೊಂದು ನೋಡೋಗೆ ಪ್ರತಿಯೊಬ್ಬರು ಲವರ್ಸ್ಗೆ ನೀವೇನು ಬಿಲ್ಡಪ್ ಕೊಡ್ಬೇಡಿ. 5 ವರ್ಷ ಪ್ರೀತಿ ಮಾಡ್ತೀರಾ, ಪ್ರಾಮಾಣಿಕತೆಯಿಂದ ಪ್ರೀತಿ ಮಾಡಿ. ಹಿಂಗೆ ಇದೀನಿ ನಾನು ಹಿಂಗೆ ಇರೋದು ಅಂತ. 6ನೇ ವರ್ಷ ಮದುವೆ ಆಗ್ಬಿಡುತ್ತೆ, 7ನೇ ವರ್ಷ ನಿಮ್ಮ ಬ್ಯಾಕ್ ಗ್ರೌಂಡ್ ಆಚೆ ಬರುತ್ತೆ. ಅವಾಗ ಹುಡುಗಿ ಪ್ಲಾನ್ ಬೇಡ, ಅವಾಗ ಬೇಡ ಅನ್ಸ್ಕೊಳಕ್ಕಿಂತ ಬೇಕಾದ್ರೆ ಅಲ್ಲೇ ಬೇಕಾದ್ರೆ ಲವ್ ಅಲ್ಲೇ ಬೇಕಾದ್ರೆ ಬ್ರೇಕಪ್ ಆಗ್ಲಿ, ಬಟ್ ಮದ್ವೆ ಆದ್ಮೇಲೆ ಬ್ರೇಕಪ್ ಆದ್ರೆ ಅದು ಮದುವೆ ಆದ್ಮೇಲೆ ಬೇಡ. ಈಗ ಅದಕ್ಕೆ ಎಲ್ಲರೂ ಮುಂಚೆನೆ ಓಡಾಡೋದು, ಅವ್ರ ಜೊತೆ ಡೇಟಿಂಗ್ ಗೀಟಿಂಗ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ದಿವಸ ಇನ್ನೇನು ಅಂತ ಗೊತ್ತಾಗಿ ಈಗ ಮದುವೆ ಆಗಿ ಹಂಗಾದ್ರೂ ಪ್ರಾಬ್ಲಮ್ ಮಾಡ್ಕೊಂಡು ಅವಾಗೂ ಬಿಲ್ಡಪ್ ಕೊಟ್ಟಿರ್ತಾರೆ ಡೇಟಿಂಗ್ ಅಲ್ಲಿ ಬಿಲ್ಡಪ್. ಹೌದು. ಏನ್ ಗೊತ್ತಾ? ಸತ್ಯ ಹೇಳ್ಬೇಕು ಸರ್, ಅಲ್ವಾ ಸರ್? ಸತ್ಯ ಸತ್ಯ ಯಾವತ್ತು ನಿಮ್ ಕಹಿ ಇರುತ್ತೆ, ಬಟ್ ನಿಧಾನವಾಗಿ ಅದು ಸತ್ಯ ಅನ್ಸುತ್ತೆ. ಸತ್ಯ ಸತ್ಯ ಆಗತ್ತೆ ಯಾವತ್ತಾದ್ರೂ ಒಂದ್ ದಿವಸ. ಖಂಡಿತ ಸುಳ್ಳು ಸತ್ಯ ಆಗಕ್ ಚಾನ್ಸೇ ಇಲ್ಲ. ನೀರ್ ಹಾಲಾಗಕ್ಕಾಗತ್ತಾ? ಯಾವ್ದೇ ಕಾರಣ ಹಾಲು ಯಾವತ್ತಿದ್ರೆ ಹಾಲೇ ಅಷ್ಟೇ. ಹಾಲು ಹಾಲೇ ನೀರು ನೀರು ತಾಯಿನೇ ಹೆಂಡತಿ ಹೆಂಡತಿನೇ. ಖಂಡಿತ ಸರ್ ಅಲ್ವಾ?